ಓಂ ಸುಬ್ರಹ್ಮಣ್ಯಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ವೃಶ್ಚಿಕ ರಾಶಿಯವರ ಜೀವನದಲ್ಲಿ 90 ದಿನಗಳಲ್ಲಿ ಗ್ರಹಗಳು ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ನೀಡಲಿದೆ ಎಂದು ನೋಡೋಣ. ವೃಶ್ಚಿಕ ರಾಶಿಯವರಿಗೆ 2026 ಏಪ್ರಿಲ್, ಮೇ, ಜೂನ್ ತಿಂಗಳ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ವೃಶ್ಚಿಕ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ಪಂಚಮ ಭಾವದಲ್ಲಿ ಸೂರ್ಯ ಗ್ರಹ ಹಾಗೂ ಶನಿ ಗ್ರಹದ ಜೊತೆ ಸ್ಥಿತವಾಗಿದೆ. ಚತುರ್ಥ ಭಾವದಲ್ಲಿ ಬುಧ ಗ್ರಹ, ರಾಹು ಗ್ರಹಗಳು, 6ನೇ ಭಾವದಲ್ಲಿ ಶುಕ್ರ ಗ್ರಹ, ಅಷ್ಟಮ ಭಾವದಲ್ಲಿ ಗುರುಗ್ರಹ, ದಶಮ ಸ್ಥಾನದಲ್ಲಿ ಕೇತು ಗ್ರಹ ಸ್ಥಿತವಾಗಿದೆ. ಮೊದಲಿಗೆ ವೃಶ್ಚಿಕ ರಾಶಿಯವರಿಗೆ ಈ 90 ದಿನಗಳಲ್ಲಿ ಆರೋಗ್ಯ ಹೇಗಿರಲಿದೆ ಎಂದು ನೋಡೋಣ. ಆರೋಗ್ಯವನ್ನು ಪಂಚಮ ಭಾವದಿಂದ ವಿಶ್ಲೇಷಣೆ ಮಾಡಬೇಕು. ನಿಮ್ಮ ಪಂಚಮಾಧಿಪತಿ ಗುರುಗ್ರಹ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿದೆ. ಪಂಚಮದಲ್ಲಿ ಮಂಗಳ ಗ್ರಹ, ಸೂರ್ಯ ಗ್ರಹ, ಶನಿ ಗ್ರಹಗಳಿವೆ. ಗುರುಗ್ರಹದ ಕೆಲಸ ಎಂದರೆ ನಮ್ಮ ದೇಹದಲ್ಲಿ ಫ್ಯಾಟನ್ನು ರೆಪ್ರೆಸೆಂಟ್ ಮಾಡುತ್ತದೆ. ನಿಮ್ಮ ಜಾತಕದಲ್ಲಿ ಗುರುಗ್ರಹ ನೆಗೆಟಿವ್ ಆಗಿ ಪ್ಲೇಸ್ಮೆಂಟ್ ಆಗಿದ್ದರೆ ನಿಮಗೆ ಡೈಜೆಷನ್ ಪ್ರಾಬ್ಲಮ್ಸ್, ದಪ್ಪ ಆಗುವುದು, ನಿಮಗೆ ಆಂಗ್ಸೈಟಿ, ಹೆಲ್ತ್ ಇಶ್ಯೂಸ್, ಹೊಟ್ಟೆಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳಿರುತ್ತವೆ. ಎಲ್ಲಿಯವರೆಗೆ ಎಂದರೆ ಜೂನ್ 2ರವರೆಗೂ ಇರುತ್ತದೆ. ಜೂನ್ 2ಕ್ಕೆ ಗುರುಗ್ರಹ ನಿಮ್ಮ 9ನೇ ಭಾವವಾದಂತಹ ಕಟಕ ರಾಶಿಯನ್ನು ಪ್ರವೇಶಿಸಿದ ನಂತರ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯಾಗಲಿದೆ. ಜೂನ್ 2ರವರೆಗೂ ಆರೋಗ್ಯಕರ ಆಹಾರ ಸೇವನೆ ಮಾಡಿ, ವ್ಯಾಯಾಮ ಮಾಡಿ, ಸರಿಯಾಗಿ ನಿದ್ರೆ ಹಾಗೂ ವಿಶ್ರಾಂತಿ ಮಾಡಿದರೆ ಒಳ್ಳೆಯದು. ಮಂಗಳ ಗ್ರಹ ಪ್ರಸ್ತುತವಾಗಿ ನಿಮ್ಮ ಪಂಚಮ ಭಾವದಲ್ಲಿದೆ. ವೃಶ್ಚಿಕ ರಾಶಿಯವರು ಈ ತಿಂಗಳು ಯೋಗ ಕ್ಲಾಸಸ್ಗೆ, ಜಿಮ್ ಕ್ಲಾಸ್ಗೆ ಜಾಯಿನ್ ಆಗುತ್ತೀರಾ. ಫಿಟ್ನೆಸ್ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸುತ್ತೀರಾ. ಮೇ 11ಕ್ಕೆ ಮಂಗಳ ಗ್ರಹ ಮೀನ ರಾಶಿಯಿಂದ 6ನೇ ಭಾವವಾದಂತಹ ಮೇಷರಾಶಿಯನ್ನು ಪ್ರವೇಶಿಸಿದಾಗ ತುಂಬ ಎನರ್ಜೆಟಿಕ್ ಆಗಿರುತ್ತೀರಾ. ರೋಗ, ಋಣ, ಶತ್ರುಗಳ ವಿರುದ್ಧ ಜಯ ಗಳಿಸುತ್ತೀರಾ. ಟಫ್ ಕಾಂಪಿಟೇಷನ್ ಕೊಡುತ್ತೀರಾ. ಶತ್ರುಗಳು ನಿಮ್ಮ ಮುಂದೆ ಸೋಲುತ್ತಾರೆ. ನಿಮ್ಮ ಸಾಲಗಳನ್ನು ತೀರಿಸುತ್ತೀರಾ. ಮೇ 11ರಿಂದ ಜೂನ್ 2ರವರೆಗೂ ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳನ್ನು ಕಾಣಲಿದ್ದೀರಾ. ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರು ಈ 3 ತಿಂಗಳು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಬಹಳ ಸೀರಿಯಸ್ ಆಗಿ ಓದಲು ಪ್ರಾರಂಭ ಮಾಡುತ್ತೀರಾ. ಶನಿ ಗ್ರಹ ನಿಮ್ಮ ಪಂಚಮದಲ್ಲಿಯೇ ಸ್ಥಿತವಾಗಿರುವುದರಿಂದ ತುಂಬ ಮೆಚೂರ್ಡ್ ಆಗಿ ಯೋಚಿಸಿ ಓದುತ್ತೀರಾ. ಏಪ್ರಿಲ್ 14ರಿಂದ ಮೇ 15ರವರೆಗೂ ಸೂರ್ಯ ಗ್ರಹ ಉಚ್ಚ ರಾಶಿಯಾದಂತಹ ಮೇಷರಾಶಿಗೆ ಪ್ರವೇಶಿಸಲಿದೆ. ಈ ಟೈಮ್ ಪೀರಿಯಡಲ್ಲಿ ಗೌರ್ನಮೆಂಟ್ ಎಕ್ಸಾಮ್ ಬರೆಯುವವರಿಗೆ ಎಕ್ಸಲೆಂಟ್ ಟೈಮ್. ಗುರುಗ್ರಹ ಅಷ್ಟಮ ಭಾವದಲ್ಲಿರುವುದರಿಂದ ಕೆಲವು ಬಾರಿ ವಿದ್ಯಾರ್ಥಿಗಳ ಮೈಂಡ್ ಡೈವರ್ಟ್ ಆಗುವುದು, ಬೇರೆಯವರ ಮಾತಿಗೆ ಇನ್ಫ್ಲೂಯೆನ್ಸ್ ಆಗಿ ವಿದ್ಯಾಭ್ಯಾಸದ ಕಡೆ ಗಮನ ಕಡಿಮೆ ಆಗುವಂತಹ ಸಾಧ್ಯತೆಗಳಿವೆ. ಆದರೆ ಜೂನ್ 2ರ ನಂತರ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳು ಬಹಳ ಏಕಾಗ್ರತೆಯಿಂದ ಓದಲು ಸ್ಟಾರ್ಟ್ ಮಾಡುತ್ತೀರಾ. ವೃಶ್ಚಿಕ ರಾಶಿಯವರ ಲವ್ ಲೈಫ್ ಬಗ್ಗೆ ನೋಡೋಣ. ನಿಮ್ಮ ಪಂಚಮ ಭಾವದಲ್ಲಿ ಸೂರ್ಯ ಗ್ರಹ, ಶನಿ ಗ್ರಹ, ಮಂಗಳ ಗ್ರಹಗಳು ಇರುವುದರಿಂದ ನಿಮ್ಮ ಪ್ರೇಮಿ ಫೈರ್ ರೀತಿ ಕೋಪಗೊಳ್ಳುತ್ತಾರೆ, ಬೆಂಕಿಯ ರೀತಿ ಕೋಪಿಸಿಕೊಳ್ಳುತ್ತಾರೆ. ಚಿಕ್ಕ ಪುಟ್ಟ ವಿಚಾರಗಳಿಗೆ ಜಗಳ, ವೈಮನಸ್ಸುಗಳಾಗುವಂತಹ ಸಾಧ್ಯತೆಗಳಿವೆ. ಏಪ್ರಿಲ್ 14ರ ನಂತರ ನಿಮ್ಮ ಪ್ರೇಮಿಯ ಕೋಪ ಕಡಿಮೆಯಾಗಲಿದೆ. ಮೇ 15ರ ನಂತರ ನಿಮ್ಮ ಪ್ರೇಮಿ ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ನಿಮ್ಮ ಜೊತೆ ಕಾಂಪ್ರಮೈಸ್ ಆಗುತ್ತಾರೆ. ಏಪ್ರಿಲ್ 14ರವರೆಗೂ ಎಚ್ಚರಿಕೆ, ಸಮಾಧಾನ, ತಾಳ್ಮೆಯಿಂದ ಇರಬೇಕಾಗುತ್ತದೆ. ವೃಶ್ಚಿಕ ರಾಶಿಯವರ ಮ್ಯಾರಿಡ್ ಲೈಫ್ ಬಗ್ಗೆ ನೋಡೋಣ. ಏಪ್ರಿಲ್ 19ರಿಂದ ಮೇ 14ರವರೆಗೂ ನಿಮ್ಮ ಮ್ಯಾರಿಡ್ ಲೈಫ್ ಚೆನ್ನಾಗಿರಲಿದೆ. ಏಪ್ರಿಲ್ 19ರವರೆಗೂ ಹಾಗೂ ಮೇ 14ರ ನಂತರ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಎಚ್ಚರಿಕೆ ಅಗತ್ಯ. 19 ಏಪ್ರಿಲ್ವರೆಗೂ ನಿಮ್ಮ ಜೀವನ ಸಂಗಾತಿಯೇ ನಿಮಗೆ ಶತ್ರುವಾಗುತ್ತಾರೆ. ನಿಮ್ಮ ಲೈಫ್ ಪಾರ್ಟ್ನರ್ಗೆ ಜಾಯಿಂಟ್ ಪೇನ್, ಬ್ಯಾಕ್ ಪೇನ್, ಹೆಡ್ಏಕ್, ತಲೆನೋವು ಈ ರೀತಿ ಆರೋಗ್ಯ ಸಮಸ್ಯೆಗಳು ಕಾಣಿಸುತ್ತವೆ. ಮೇ 14ರ ನಂತರ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಆರ್ಗ್ಯುಮೆಂಟ್ ಹೆಚ್ಚಾಗಲಿದೆ. ಜೂನ್ 8ರ ನಂತರ ನಿಮ್ಮ ಲೈಫ್ ಪಾರ್ಟ್ನರ್ಗೆ ಅವರ ಜಾಬಲ್ಲಿ ಪ್ರಮೋಷನ್ ಆಗಿ ಹೆಚ್ಚು ಸಕ್ಸಸ್ ಸಿಗಲಿದೆ. ನಿಮ್ಮ ವೈವಾಹಿಕ ಜೀವನವು ಸುಮಧುರವಾಗಿರುತ್ತದೆ. ವೃಶ್ಚಿಕ ರಾಶಿಯವರಿಗೆ ಜೂನ್ 2ಕ್ಕೆ ಗುರುಗ್ರಹ ನಿಮ್ಮ ನವಮ ಭಾವಕ್ಕೆ ಪ್ರವೇಶಿಸಿದಾಗ ನಿಮ್ಮ ಅದೃಷ್ಟ ಚೆನ್ನಾಗಿರುತ್ತದೆ.
ಈ ವರ್ಷದ ಮಹತ್ವಪೂರ್ಣ ಅದೃಷ್ಟದ ತಿಂಗಳೆಂದರೆ ಜೂನ್ ತಿಂಗಳು. ಜೂನ್ ತಿಂಗಳ ನಂತರ ನೀವು ಸುತ್ತಮುತ್ತ ನೋಡುವುದನ್ನು ಬಿಟ್ಟು ಕೇವಲ ಮುಂದೆ ಮಾತ್ರ ನೋಡುತ್ತೀರಾ. 9ನೇ ಭಾವ ಅಂದರೆ ತ್ರಿಕೋಣ ಸ್ಥಾನ, ಲಕ್ಷ್ಮಿ ಸ್ಥಾನ, ಇಂತಹ ಭಾವಕ್ಕೆ ಗುರುಗ್ರಹ ಬಂದಾಗ ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿಯುವುದರಲ್ಲಿ ಸಂದೇಹವೇ ಇಲ್ಲ. ಜೂನ್ 2ರಿಂದ ಅಕ್ಟೋಬರ್ ನವೆಂಬರ್ವರೆಗೂ ಗುಡ್ ಟೈಮ್. ವೃಶ್ಚಿಕ ರಾಶಿಯವರ ಜಾಬ್ ಹಾಗೂ ಕರಿಯರ್ ಬಗ್ಗೆ ನೋಡೋಣ. ಏಪ್ರಿಲ್ 14ರಿಂದ ಮೇ 15ರ ಒಳಗೆ ನಿಮಗೆ ಹೊಸ ಜಾಬ್ ಸಿಗಲಿದೆ. ನಿಮ್ಮ ದಶಮಾಧಿಪತಿ ಸೂರ್ಯಗ್ರಹ ಉಚ್ಚ ರಾಶಿಗೆ ಪ್ರವೇಶಿಸಿದಾಗ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿದರೆ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿ ನಿಮ್ಮನ್ನು ಇಗ್ನೋರ್ ಮಾಡಲು, ನಿಮ್ಮ ಇಂಟರ್ವ್ಯೂವನ್ನು ಕ್ಯಾನ್ಸಲ್ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಆತ್ಮವಿಶ್ವಾಸ ನೆಕ್ಸ್ಟ್ ಲೆವೆಲಲ್ಲಿರುತ್ತದೆ. ನಿಮ್ಮ ಆಫೀಸಲ್ಲಿ ಯಾರು ಏನೇ ಹೇಳಿದರೂ ತಲೆಕೆಡಿಸಿಕೊಳ್ಳದೆ ಬಿಂದಾಸ್ ಆಗಿ ಕೆಲಸ ಮಾಡುತ್ತೀರಾ. ಜೂನ್ 15ರಿಂದ ಜುಲೈ 15ರವರೆಗೂ ನಿಮ್ಮ ಕರಿಯರ್ ಲೈಫಲ್ಲಿ ಸ್ಟ್ರೆಸ್ ಇರುತ್ತದೆ. ನಿಮ್ಮ ಹಾಗೂ ನಿಮ್ಮ ಬಾಸ್ ಮಧ್ಯೆ ಆರ್ಗ್ಯುಮೆಂಟ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿದೆ. ಈ ಟೈಮ್ ಪೀರಿಯಡಲ್ಲಿ ಬಹಳ ಕೇರ್ಫುಲ್ ಆಗಿ ಇರಬೇಕು. ನಿಮ್ಮ ಓವರಾಲ್ ಸಕ್ಸಸ್ಗಾಗಿ ಮಂಗಳ ಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಪಠಿಸಿ. ಜೊತೆಗೆ ಹನುಮಾನ್ ಚಾಲೀಸ ಪಠನೆ ಮಾಡುವುದರಿಂದ ಒಳ್ಳೆಯದಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.